ನಾಳೆಯಿಂದ ಅನೌನ್ಸ್ ಮಾಡ್ತೀವಿ ನಾವು. ಸೊ ದಯವಿಟ್ಟು ಅದಕ್ಕೆಲ್ಲ ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ಈ ಸಭೆಗೆ ತಾವೆಲ್ಲ ಬಂದಿದ್ದೀರಿ. ಮುಖ್ಯವಾಗಿ ನಿಮ್ಮನ್ನೆಲ್ಲ ಮಾತಾಡಿ ತುಂಬ ದಿನ ಆಗಿದ್ದು ನಮಗೂ ಒಂದು ಆಸೆ ಇತ್ತು ನಮ್ಮೆಲ್ಲರೂ ಚರ್ಚೆ ಮಾಡಬೇಕು ಅಂತ. ಅಧ್ಯಕ್ಷರಾದ ಜಗದೀಶ್ ಅವರೇ, OBC ಮುಖಂಡರಾದಂಥ ನಮ್ಮ ಬಾಲಾಜಿ ಸಿಂಗ್ ಅವರೇ, ನಮ್ಮ SC ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಲ್ಲ ಹಿರಿಯರು, ಇವತ್ತು ಚುನಾವಣೆ 2024ರ ಲೋಕಸಭೆ ಚುನಾವಣೆ ಬಂದಿದೆ. ನಮ್ಮದೇ ಸರ್ಕಾರ 10 ವರ್ಷದ ಅವಧಿನಲ್ಲಿ ಈ ದೇಶನ ಆಳಿದೆ. ನಮ್ಮ ಈ 10 ವರ್ಷದ ಅವಧಿನಲ್ಲಿ ನಮ್ಮ ದೇಶ ಯಾವ ಮಟ್ಟದಲ್ಲಿ ಇದೆ ಇವತ್ತು, 2014ರಲ್ಲಿ ತನಕ ಇದ್ದಂಥ ದೇಶ ಇವತ್ತು ದೇಶ ಯಾವ ಮಟ್ಟದಲ್ಲಿದೆ, ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಗೆ ಕೆಂಪು ಕಂಬಳಿನ ಆಸೆ ಕರ್ಕೊಳ್ತಕ್ಕಂಥ ಅವ್ರ ಕಾಲಿಗೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಕಾಲಿಗೆ ನಮಸ್ಕಾರ ಮಾಡೋ ಮಟ್ಟಕ್ಕೆ ನಮ್ಮನ್ನು ಅಸ್ಪೃಶ್ಯರ ಅಂತ ನೋಡ್ತಾ ಇದ್ದಂಥ ದೇಶಗಳು ಇವತ್ತು ನಮ್ಮ ಪ್ರಧಾನಮಂತ್ರಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋ ಮಟ್ಟಕ್ಕೆ ನಾವು ಈ ದೇಶ ಬೆಳೆದಿದೆ. ಈ ದೇಶದ ಆರ್ಥಿಕತೆ ಬೆಳೆದಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿದ್ದೀವಿ. ಇನ್ನೊಂದು ಅವಧಿ ಮೋದಿ ಅವರು ಅಧಿಕಾರಕ್ಕೆ ಬಂದರೆ ನಾವು 2ನೇ ಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಅವಕಾಶ, 2-3ನೇ ಸ್ಥಾನದಲ್ಲಿ ನಾವು ಇರ್ತೀವಿ. ಹಾಗಾಗಿ ನಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶ ಮುಖ್ಯ, ಧರ್ಮ ಮುಖ್ಯ. ದೇಶ ಧರ್ಮ ಎರಡೂ ಉಳಿಬೇಕು ಅಂತ ಅಂದರೆ BJP ಆಡಳಿತದಲ್ಲಿ ಇರಬೇಕು, BJP ಕೈಯಲ್ಲಿ ದೇಶ ಇರಬೇಕು, ಮೋದಿಯವರ ಕೈಯಲ್ಲಿ ದೇಶ ಇರಬೇಕು. ಇವತ್ತು JDS ನಮ್ಮ ಹಳೆ ಮೈಸೂರು ಭಾಗದಲ್ಲಿ, ಆ ಜೊತೆಗೆ ನಮ್ಮ ಈ ಒಂದು ಲೋಕಸಭಾ ವ್ಯಾಪ್ತಿನಲ್ಲಿ ನಮ್ಮ ಪಾರ್ಟಿಗಿಂತಲೂ, ಇದು ಪಿಚ್ ಮನಸ್ಸಿಂದ ಮಾತಾಡ್ತೀನಿ, ನಮ್ಮ ಪಾರ್ಟಿಗಿಂತಲೂ JDS ಸದೃಢವಾಗಿ ಐತೆ ನನ್ನ ಪ್ರಕಾರ. ಅಂಥವ್ರು ಇವತ್ತು ನಮ್ಮ ಎಲ್ಲಿಯ ಮೈತ್ರಿಕೂಟಕ್ಕೆ ಸೇರಿ ಇವತ್ತು ನಮ್ಮಲ್ಲಿ ಚುನಾವಣಾ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ನಮ್ಮ CM ಮಂಜುನಾಥ್ ಅವರು JDS ನಮ್ಮ ರಾಜ್ಯಾಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದವರು, ಅದು ಒಂದು ಬೆನಿಫಿಟ್ ನಮಗೆ. ಹಾಗೆಯೇ ಅವರು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಪಾರ್ಟಿ ಸಿಂಬಲ್ ಇಲ್ಲ. ಇವತ್ತು ಇಡೀ ಕ್ಷೇತ್ರದಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮೋದಿಯವ್ರು ನೋಡಿ ಓಟ್ ಹಾಕಬೇಕು ಅಂತ ಇರ್ತಕ್ಕಂಥವರು 100ಕ್ಕೆ 50% ಮೇಲೆ ಮೋದಿಗೋಸ್ಕರ ಓಟ್ ಹಾಕ್ತೀವಿ ಅನ್ನೋರು, ದೇಶ ಧರ್ಮಕ್ಕೋಸ್ಕರ ಓಟ್ ಹಾಕ್ತೀವಿ ಅಂತಕ್ಕಂಥವ್ರು. ಇದೊಂದು ನಮ್ಮ ಕ್ಷೇತ್ರದಲ್ಲಿ BJP ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳೋ ಅಂಥದ್ದು ನಮಗೊಂದು ಸುವರ್ಣ ಅವಕಾಶ. ಇವತ್ತು ನಾವು ಬಿಟ್ಟರೆ ಈ ಬಾರಿ ಸುರೇಶ್ ಅವರು ಏನಾದರೂ ಗೆದ್ದರು ಅಂದರೆ ಇನ್ಯಾವತ್ತೂ ನಮ್ಮ ಪಾರ್ಟಿಯಲ್ಲಿ ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾರ್ಟಿ ಲೋಕಸಭಾ ಸದಸ್ಯರನ್ನ ನಾವು ನೋಡೋಕ್ಕಾಗೋದಿಲ್ಲ. ಹಾಗಾಗಿ ಅವರಿಗೆ ಯಾವಾಗ CM ಮಂಜುನಾಥ್ ಅವ್ರನ್ನ ನಮ್ಮ ಮುರಳಿ ಮತ್ತು ಅವ್ರ ಹತ್ರ ಎಲ್ಲನೂ ನಾನು ಕುಮಾರಸ್ವಾಮಿ ನನ್ನ ವಿರೋಧ ಆದ್ದರಿಂದ ಮಂಜುನಾಥ್ ಅವ್ರನ್ನ ವಿರೋಧ ಮಾಡಿದೆ ಈಗ 1 ವಾರದಿಂದ. ನನಗೆ ಯೋಗೇಶ್ವರ ಅಭ್ಯರ್ಥಿ ಆಗಬೇಕಾಗಿತ್ತು, ಅಭ್ಯರ್ಥಿ ನನಗೆ ಇಷ್ಟ ಇಲ್ಲ ಅಂತ. ಆದರೆ ನಾನು TV ಆಮೇಲೆ ಇದರಲ್ಲಿ ಅವರ ಬಗ್ಗೆ ನಾನು ವಿಚಾರ ಕೇಳ್ತಾ ಇದ್ದೆ. ಜನಗಳನ್ನ ಮಾಧ್ಯಮದವರು ಇಂಟರ್ವ್ಯೂ ಮಾಡಿದಾಗ ಅವ್ರ ಬಗ್ಗೆ ಹೇಳ್ತಾ ಇರೋದನ್ನ ನೋಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 20 ಲಕ್ಷ ಜನಕ್ಕೆ ಅವರು ಹೃದಯ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋಂಥದ್ದು, ಅವರ ಅಷ್ಟು ಆಪರೇಷನ್ನ ಮಾಡಿರ್ತಕ್ಕಂಥದ್ದು, ಅಷ್ಟು ಜೀವ ಉಳಿಸಿರುವಂಥದ್ದು, ಇವರೇ ಇರುವಂಥದ್ದು, ವಿದ್ಯಾವಂತರು, ಸುಸಂಸ್ಕೃತರು. ಇಕ್ಬಾಲ್ ಹುಸೇನ್ ಗಂಡಸ್ತನದ ಬಗ್ಗೆ ಮಾತಾಡೋದು. ನಾವು ಹಂಗೆ ಕೆಲಸ ಮಾಡಿದ್ದೀವಿ, ನಂಗೆ ಹಂಗೆ ಅಭಿವೃದ್ಧಿ ಮಾಡಿದ್ದೀವಿ, ನಾವು ಈ ಥರ ಕೆಲಸ ಮಾಡಿದ್ದೀವಿ ಅಂತ ಏನು ಬೊಂಬೆ ಹೊಡ್ಕೊ ಓಡಾಡ್ತಾರೆ. ನಾನು ತುಂಬ ಸ್ಪಷ್ಟವಾಗಿ ನಮ್ಮ ಮಾಧ್ಯಮ ಮಿತ್ರಗಳ ಮುಖಾಂತರ ಕೇಳಕ್ಕೆ ಬಯಸ್ತೇನೆ, ನಿಜವಾಗ್ಲೂ ಅವರು ಜನದ ಪರ ಕೆಲಸ ಮಾಡಿದರೆ, ಅಭಿವೃದ್ಧಿ ಕೆಲಸ ಮಾಡಿದರೆ, ಗಂಡಸ್ತನದ ಬಗ್ಗೆ ಮಾತಾಡ್ತಕ್ಕಂಥ ಶಾಸಕ ನಿನ್ನೆ ರಾತ್ರಿ ಹೆಂಗಸರಿಗೆ ಸೀರೆ ಕೊಡಿಸ್ಬೇಕು ಅಂದ್ಕೊಂಡು ಗೋಡನ ತುಂಬ್ಕೊಂಡು ಯಾಕೆ ಓಡಾಡ್ದ ಅಂತ ತುಂಬ ಸ್ಪಷ್ಟವಾಗಿ ಅವ್ರನ್ನ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಾರೆ. ಈಗಾಗಲೇ ಕುಕ್ಕರ್ ಹಂಚಿದ್ರು, ತವಾಗಳು ಹಂಚಿದ್ರು, ಈಗ ಅಷ್ಟು ಸಾಲಲ್ಲ ಅಂದ್ಬಿಟ್ಟು ಸೀರೆಗಳು ತಂದವ್ರೆ. ಇವರು ಗ್ಯಾರಂಟಿಗಳ ಮೇಲೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂದ್ರು. ಜನಗಳಿಗೆ ಹಾಗೆ ಮನವರಿಕೆ ಆಗೋಗಿದೆ, ಈ ಗ್ಯಾರಂಟಿ ಇನ್ನು 2 ತಿಂಗಳು ಬರೋದು ಅಂತ. ಎಲೆಕ್ಷನ್ ಗಂಟೆ ಹೇಗಾದ್ರೂ ಮಾಡಿ, ಯಾಕೆಂದ್ರೆ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಳ್ದೆ, ರಾಜ್ಯದಲ್ಲಿ ಇರ್ತಕ್ಕಂಥ ಬೊಗಸದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ದೆ, ನಮ್ಗೆ ಬರ್ತಕ್ಕಂಥ ಆದಾಯ ಎಷ್ಟು, ನಾವು ಖರ್ಚು ಮಾಡ್ಬೇಕಾಗಿರ್ತಕ್ಕಂಥ ದುಡ್ಡೆಷ್ಟು ನಮ್ಮ ಮಾಹಿತಿ ಇಲ್ಲದೆ ಕಾಂಗ್ರೆಸ್ ಪಕ್ಷ ತುಂಬಾ ಬೇಜವಾಬ್ದಾರಿಯಿಂದ ನಡ್ಕೊಂಡು ಕಳೆದ ಚುನಾವಣೆಗಳಲ್ಲಿ ಗ್ಯಾರಂಟಿನ ಘೋಷಣೆ ಮಾಡಿದೆ. ಇವತ್ತು ಆ ಗ್ಯಾರಂಟಿನ ಪೂರೈಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಇಡೀ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಒಂದು ಮೋರಿ, ಒಂದು
ರಸ್ತೆ, ಒಂದು ಮನೆ ನಿರ್ಮಾಣ ಬಡವರಿಗೆ, ಕುಡಿಯೋ ನೀರಿನ ವ್ಯವಸ್ಥೆ, ಇವತ್ತು ಆಹಾರ ಬೆಂಗಳೂರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಯಾವುದಕ್ಕೂ ದುಡ್ಡು ಇಲ್ಲದೆ ಇವರು ಗ್ಯಾರಂಟಿಗೋಸ್ಕರ ದುಡ್ಡು ಕೊಡ್ಕೊಂಡು ಓಡಾಡ್ತಾರೆ. ಅದು ಕೂಡ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಈ ಎಲೆಕ್ಷನ್ ಲಾಸ್ಟ್, ಇದಾದ್ಮೇಲೆ ಗ್ಯಾರಂಟಿಗಳು ಬರಲ್ಲ. ನಮ್ಮೆಲ್ಲ ಮಹಿಳಾ ಮತದಾರದಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ತೀನಿ, ನಿಮ್ಗೆ ಏನು 2,000 ಆಗ್ತಾ ಇದೀವಿ ಅಂತ ಬೊಂಬೆ ಹೊಡ್ಕೊ ಓಡಾಡ್ತವ್ರೆ, ಇದಕ್ಕೆ ದುಡ್ಡೆಲ್ಲಿಂದ ತರ್ತಾರೆ? ಇವತ್ತು SC/ST ಗಳಿಗೆ, SCP ವರ್ಗಗಳಿಗೆ ಇಟ್ಟಿರ್ತಕ್ಕಂಥ 11,000 ಕೋಟಿನ ತೆಗೆದಲ್ಲಿ ಹಾಕಿದ್ರು. ಈ ಸಲ ಇರ್ತಕ್ಕಂಥ 14,000 ಕೋಟಿ ವಾಪಸ್ ಅದೇ ಇದಕ್ಕೆ ಉಪಯೋಗಿಸ್ಕೊತಾರೆ ಗ್ಯಾರಂಟಿಗಳಿಗೆ ಬೇಕು ಅಂತ. ಇಷ್ಟೆಲ್ಲ ಘಂಟಾಘೋಷವಾಗಿ ರಾಜಕೀಯ ಮಾಡ್ತಿರೋರು, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳೋರು ಇಂಥ ನೀಚ ಕೆಲಸಕ್ಕೆ ಯಾಕೆ ಕೈ ಹಾಕ್ತವ್ರೆ? ನಿನ್ನೆ DC ಅವರು SP ಅವರು ಬಂದು ಅದನ್ನ ಸೀಸ್ ಮಾಡಿ, ಅಲ್ಲೂ ನೋಡಿದಿರ ನೀವು, ಮಾಧ್ಯಮ ಮಿತ್ರರು ನೀವು ಗಮನಿಸಿರ್ಬೋದು ವಿಡಿಯೋಲಿ ಯಾವ ರೀತಿ ಮಾತಾಡ್ತಾರೆ ನಮ್ಮ ಪ್ರಾಧಿಕಾರ ಅಧ್ಯಕ್ಷ ಅಂತ. ನಮ್ಮ ಜೀವನದಲ್ಲಿ ಹತ್ರ ಗಲಾಟೆನೇ ಮಾಡಿಲ್ಲ. ನಾನು ಹೇಳೋದು ತಪ್ಪು ಮಾಡಿರೋದೇ ಉಂಟಂತೆ. ಅದ್ರ ಮೇಲೆ ಇವ್ರ ವರ್ತನೆ ನೋಡಿ, ಇವ್ರ ಪಂಡಿತನ ನೋಡಿ, ಇವ್ರ ಸಂಸ್ಕೃತಿನೇ ಇದು, ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿನೇ ಇದು. ಹಾಗಾಗಿ ನಾನು ತುಂಬಾ ಸ್ಪಷ್ಟವಾಗಿ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮ ಮತದಾರರಿಗೆ ಹೇಳಕ್ ಬಯಸ್ತೇನೆ, ಈ ಯಾವ ಆಮಿಷಕ್ಕೂ ಒಳಗಾಗ್ಬೇಡಿ. ಇವೆಲ್ಲ ಆಮಿಷ ಇನ್ನು 40 ದಿನಗಳ ಮಾತ್ರ, 35 ದಿನಗಳ ಮಾತ್ರ. ನೀವೇ ಯೋಚನೆ ಮಾಡಿ, ಅಭಿವೃದ್ಧಿ ಮಾಡಿದ್ರೆ, ಜನಗಳ ಪರ ನಿಂತಿದ್ರೆ, ಸಮಾಜದ ಪರ ನಿಂತಿದ್ರೆ, ಎಲ್ಲಾ ವರ್ಗದ ಜನಗಳ ಕಷ್ಟ ಸುಖಗಳಿಗಾಗಿದ್ರೆ, ಇವ್ರು ಬರೀ ಓಲೈಕೆ ರಾಜಕಾರಣ ಮಾಡ್ಕೊಂಡೇ ಬಂದಂತ ಪಕ್ಷ ಇದು. ಇವತ್ತು ಹೋಗ್ಬಿಟ್ಟು ಗಂಡಸ್ತರ ಬಗ್ಗೆ ಮಾತಾಡ್ತಕ್ಕಂಥ ಈ ಶಾಸಕ ಹೋಗ್ಬಿಟ್ಟು ಹೆಂಗ್ಸ ಸೀರೆ ಹಂಚಕ್ಕೆ ರೆಡಿ ಮಾಡ್ತಾರೆ. ಸೊ ಅದೆಲ್ಲ ನಡೆದಿರ್ತಕ್ಕಂಥದ್ದು ಎಲ್ಲ ನಿಮ್ಮ ಮುಂದೆನೇ ಇದೆ. ಸೊ ಹಾಗಾಗಿ ನಾನೆಲ್ಲ ಮತದಾರರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ ಯಾವುದೇ ಆಮಿಷಗಳಿಗೆ ಬೀಳಕ್ ಹೋಗ್ಬೇಡಿ. ಇದೆಲ್ಲ ಇನ್ನು 35 ದಿನಕ್ಕೆ ಮುಗಿದೋಯ್ತದೆ. ನಮ್ಮ ಮಲಪ್ನವ್ರು ಆಗ್ಲೇ ಹೇಳ್ದಂಗೆ ಈ ಪಕ್ಷ ಬಿಟ್ಟು ಯಾರು ಹೋಗಿದಾರೆ ನೋಡಿ, ಆ ಬಸ್ ಆಗ್ಲಿ ತುಂಬ ಹೋಗಿ ಆಚೆ ನೇತಾಡ್ತಿರ್ತಾರೆ. ಏನ್ ನೇತಾಡ್ತವ್ರೆ? ಈ 35 ದಿನ ನೇತಾಡಕ್ಕೂ ಜಾಗ ಕೊಡೋದು, ಇನ್ನು 35 ದಿನನೇ ಹೇಳ್ತಾ ಇದ್ದೀನಿ ನಾನು. ಅದಾದ್ಮೇಲೆ ಅಲ್ಲೂ ಜಾಗ ಇರೋದು. ಹಾಗಾಗಿ ನಾನು ಮಾಧ್ಯಮ ಮಿತ್ರರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ ತರ ಯಾವುದೇ ನಮ್ಮ ಮತದಾರರಲ್ಲಿ ಈ ತರ ಯಾವುದೇ ಆಮಿಷಗಳು ಒಳಗಾಗದೆ ಒಬ್ಬ ಸಜ್ಜನ, ಒಬ್ಬ ಹೃದಯವಂತ ವ್ಯಕ್ತಿ ನಮ್ಗೆ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಅವ್ರನ್ನ ಗೆಲ್ಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ನಿಮ್ಮಲ್ಲೆಲ್ಲ ತಮ್ಮ ಮುಖಾಂತರ ಅವರಲ್ಲಿ ಕೇಳ್ಕೊತೀನಿ.